ಎಲ್ಲರಿಗೂ ನಮಸ್ಕಾರ. ನನ್ನ ಹೊಸ ವಿಡಿಯೋಗೆ ಸ್ವಾಗತ. ಇವಾಗ ಮತ್ತೆ ಕೆಲಸ ಶುರು ಮಾಡ್ತಾಯಿದ್ದೀನಿ. ಇವಾಗ ಇಲ್ಲಿಂದ ಕೊಚ್ಚೋದಕ್ಕೆ ಶುರು ಮಾಡಬೇಕು. ಇನ್ನು ಫುಲ್ ಆ ಕಡೆವರೆಗೆ ಐತೆ. ಒಂದು ಇವತ್ತು ಮತ್ತು ನಾಳೆಗೆ ಫುಲ್ಲು ಕೆಲಸ ಮುಗೀತಿದೆಲ್ಲ. ಮೊದಲು ಕೆಲಸನ ಶುರು ಮಾಡಬೇಕು. ಇವಾಗಲೇ ಮಧ್ಯಾಹ್ನ 1 ಗಂಟೆ ಆಗೈತೆ. ಇವತ್ತು ಆಗಿರೋ ಕೆಲಸ ಆ ಮರದ ಹತ್ರದಿಂದ ಶುರು ಮಾಡಿ ಈ ಕಡೆ ಫುಲ್ಲೆಲ್ಲ ಕೊಚ್ಚಾಗೈತೆ. ಅಲ್ಲಿ ಕೆಳಗೆವರೆಗೂ ಆಗೈತೆ. ಊಟ ಮುಗಿಸ್ಕೊಬಂದ್ಮೇಲೆ ಆ ಕಡೆಯಿಂದ ಮಾಡ್ಬೇಕು. ಏಲಕ್ಕಿ ಗಿಡ ಇದೆಯಲ್ಲ ಅದರಿಂದ ಫುಲ್ ಎಡ್ಗಡಿಕೆ. ಇವಾಗ ಸದ್ಯಕ್ಕೆ ಹೋಯ್ತಾ 2 ಚಕೋತಕ ಇದ್ವಲ್ಲ, ಅದನ್ನು ಕುಯ್ಕೊಂಡು ಹೋಗಿ ರುಚಿ ಮಾಡೋಣ ಊಟ ಆದಮೇಲೆ. ಇವಾಗ ಇಲ್ಲಿದ್ದಾವೆ 2. ಫಸ್ಟು ಕೆಳಿಕೆ ಇಳಿಸೋಣ. 2 ಕೆಳಗೆ ಬಿದ್ದ. ಈಗ ಎತ್ಕೊಂಡು ಮನೆ ಕಡೆ ಹೊರಡೋಣ. ಆಯ್ತು ಕತ್ತಿ. ಇವಾಗ ಈ ಚಕೋತ ಹಣ್ಣಿದು ರುಚಿ ನೋಡೋಣ ಒಂದ್ಸತಿ ಕಟ್ ಮಾಡಿ. ಜಾಸ್ತಿ ಏನಿಲ್ಲ ಹಣ್ಣು ಇದ್ರದೆ, ಇಷ್ಟೇ ದಪ್ಪ ಇರೋದು. ಫುಲ್ಲೆಲ್ಲ ಬಾಡೆ ಹೋಗೈತೆ ಒಳಗಡೆ, ಏನೂ ಇಲ್ಲ. ಒಳಗಡೆ ಇರ್ಬೇಕಾದ್ರೆ ನೀರಿನ ಅಂಶ ಒಂಚೂರು ಇಲ್ಲ, ಫುಲ್ಲು ಬತ್ತೋಗ್ಬಿಡೈತೆ. ಆದರೂ ಪರವಾಗಿಲ್ಲ, ಒಂಥರ ಚೆನ್ನಾಗಿದೆ. ಮಾಮೂಲಿ ಹಣ್ಣು ಥರ ಕೈ ಇಲ್ಲ. ಕೆಲಸ ಬಿಡೋ ಟೈಮ್ ಆಯ್ತಾಗಲೇ 4:15. ಬೆಳಗಿಂದ ಇಷ್ಟು ಕೊಚ್ಚಿದ್ದೀನಿ. ಎಲ್ಲ ಕಡೆ ಸುತ್ತಮುತ್ತೆಲ್ಲ ಆಗೈತೆ. ಕಡೆ ಫುಲ್ ಎಂಡಿಂಗ್ ಮುಟ್ಟೈತೆ. ಇನ್ನೇನಿದ್ರು ಮೇಲಕ್ಕೆ ಹೋಗ್ಬೇಕು. 3-4 ಏಲಕ್ಕಿ ಗಿಡ ಸಿಗ್ದ. ನಾವಿಲ್ಲಿದ್ದಾಗ ಏಲಕ್ಕಿ ತೋಟ ಮಾಡಿದ್ವಿ. ಅದ್ರ ಕುರು ಆಗಿ 3 ಏಲಕ್ಕಿ ಗಿಡ 3 ಏಲಕ್ಕಿ ಗಿಡ ಉಳ್ಕೊಂಡಿದ್ದಾವೆ. 3 ಇನ್ನೂ ಆ ಕಡೆ ಇದೆ ಒಂದು ಸ್ವಲ್ಪ. ಹಿಂಗೆ ಇದೊಂದು ಹಾವಿನ ಹುತ್ತ ತೋಟದಲ್ಲಿರೋದು. ಇದರಲ್ಲಿ ಹಾವಿದಾವೋ ಅಥವಾ ಬರೀ ಗೆದ್ಲು ಗೂಡು ಕಟ್ಟೈತೋ ಗೊತ್ತಿಲ್ಲ. ಇದುವರೆಗೂ ಒಂದು ಇದರೊಳಗಿಂದ ಅಂತೂ ಹಾವು ದರ್ಶನ ಕೊಟ್ಟಿಲ್ಲ 3 ದಿನದಿಂದ. ನೋಡೋಣ ಮುಂದೆ ಏನಾದರೂ ಕೊಡುತ್ತಾ ಅಂತ. ಸದ್ಯಕ್ಕೆ ಹೋಗಿ ಬೇರೆ ಕೆಲಸ ಶುರು ಮಾಡಬೇಕು. ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಶಾಂತಳಿಗೆ ಹೋಗಿಲ್ಲ. ನಮ್ದು ಇನ್ನೊಂದು ಗದ್ದೆ ಐತೆ. ಆ ಗದ್ದೆ ರೋಡಲ್ಲಿ ಹೋಯ್ತಾ ಇದ್ದೀನಿ ಇವಾಗ. ಕಾಡು ರೋಡ್ ಅಥವಾ ತೋಟದ ರೋಡಲ್ಲಿ. ನೆಟ್ವರ್ಕ್ಗೊಂದು ಹೊಸ ಜಾಗ ಹುಡ್ಕೊಂಡಿದ್ದೀನಿ. ಅದೇ ಜಾಗ ಇದು. ಇಲ್ಲಿ ಕೆಳಗಡೆ ಹೋದರೆ ನಮ್ಮದು ಬೇರೆ ಗದ್ದೆಗಳಿದ್ದಾವೆ. ಮೊನ್ನೆ ಹೋಗಿದ್ದಾಗ ಇಲ್ಲಿ ಯಾಕೋ ಬರೋವಾಗ ಮೊಬೈಲ್ ನೋಡಿದ್ರೆ ಫುಲ್ ನೆಟ್ವರ್ಕ್ ಇತ್ತು. ಸುಮ್ಮನೆ ಅಲ್ಲಿ ಶಾಂತಳಿವರೆಗೆ ಹೋಗೋದು ಯಾಕೆ ಅಂತ ಇವತ್ತಿಂದ ಇಲ್ಲಿಗೆ ಬರೋಕ್ಕೆ ಶುರು ಮಾಡಿದ್ದೀನಿ. ಇದೇನು ಜಾಸ್ತಿ ದೂರನೂ ಇಲ್ಲ, ಅದಕ್ಕಿಂತ ತುಂಬ ಹತ್ತಿರನೇ ಐತೆ. ಆರಾಮಾಗಿ ಕೂತ್ಕೋಬೋದು ಬಂದಿಲ್ಲಿ. ಅಲ್ಲಿ ಕೆಳಗೆ ಬೇರೆ ಗದ್ದೆಗಳಿದ್ದಾವೆ. ಅಲ್ಲಿ ಕೆಲಸ ಶುರು ಆದಮೇಲೆ ತೋರಿಸ್ತೀನಿ ಗದ್ದೆಗಳು ಹೆಂಗಿದ್ದಾವೆ ಅಂತ. ಇವಾಗಲ್ಲೆಲ್ಲ ಹೋದರೆ ಫುಲ್ಲು ಇದು ಕೆಸರು ಐತೆ. ಓಡಾಡೋಕ್ಕೂ ಆಗಲ್ಲ, ದೂರದಿಂದ ನೋಡ್ಕೊಬರ್ಬೇಕಷ್ಟೆ. ಇವಾಗ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿ ಮನೆ ಹತ್ರ ಬಂದಾಯಿತು. ಮೊದಲು ಅಡುಗೆ ಕೆಲಸನ ಮುಗಿಸಿ ಮುಂದಿನ ವೀಡಿಯೋನ ಕಂಟಿನ್ಯೂ ಮಾಡೋಣ.